Good morning. Welcome back to online classes. For the last class, we have discussed about the characters of a sunny morning, and also we are flowing in first scene, and the heroine of the play and a subordinate character of heroine. And here the story itself begin in the Madrid park. I have also told you about the narration technique as well as it is a romantic story. And in the last class, we also enjoyed the entry of heroine, a handsome 72 years old beauty, and her maid. And here it is very humorous, funny, and romantic introduction. ಕಥೆಯ ನಾಟಕದ ಮುಖ್ಯ ಪಾತ್ರಧಾರಿ ನಾಯಕಿ ತನ್ನ ಸೇವಕಿಯ ಜೊತೆಗೆ ಮ್ಯಾಡ್ರಿಡ್ ಪಾರ್ಕ್ ಒಳಗಡೆ ಬರ್ತಾರೆ. ಇಲ್ಲಿ ಲೇಖಕರು ಹಾಸ್ಯವನ್ನು ದಿಂದಲೂ ಕೂಡ ತೋರಿಸಿದ್ದಾರೆ. 72 ವರ್ಷದ ಸುಂದರ ತರುಣಿ ಅಂತ ಈ ಶಬ್ದ ಬಳಸೋದ್ರ ಮೂಲಕನೇ ಏನಪ್ಪ ನಮಗೆ ವಯಸ್ಸಿಗೂ ಮತ್ತು ರಮ್ಯತೆಗೂ ಮತ್ತು ಪ್ರೀತಿಗೂ ಸಂಬಂಧ ಇಲ್ಲ ಅಂತ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಹಾಸ್ಯವನ್ನು ಕೂಡ ಈ ಪ್ರೋಗ್ರಾಮ್ಗೆ ಮಿಕ್ಸ್ ಮಾಡಿದ್ದಾರೆ. ಬಂದ ತಕ್ಷಣ ಕಥಾನಾಯಕಿ ಖುಷಿಯೊಂದಿಗೆ ತಾನು ದಿನ ಕೂತ್ಕೊಳ್ತಕ್ಕಂಥ ಬೆಂಚ್ ಮೇಲೆ ಕೂತ್ಕೋತಾರೆ. ತಾನು ದಿನ ಕೂತ್ಕೊಳ್ಳೋ ಬೆಂಚ್ ಖಾಲಿ ಇರೋದನ್ನು ನೋಡಿ ಭಾಳ ಸಂತೋಷ ಅನ್ನಿಸ್ತದೆ ಅವಳಿಗೆ. ಅದರ ಜೊತೆಗೆ ನಾಯಕಿಯ ಸೇವಕಿಗೆ ಏನು ಹೇಳ್ತಾರಪ್ಪ ಅಂತಂದ್ರೆ, ನಿನ್ನ ಸೆಕ್ಯೂರಿಟಿ ಗಾರ್ಡ್ ಕಾಯ್ತಾ ಇದ್ದಾನೆ ನಿನ್ನ ಜೊತೆ ಮಾತಾಡೋದಕ್ಕೆ, ನೀನು ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಸೇವಕಿ ಹೇಳ್ತಾಳೆ, ಅವನು ನನ್ನ ಸೆಕ್ಯೂರಿಟಿ ಗಾರ್ಡ್ ಅಲ್ಲ, ಈ ಮ್ಯಾಡ್ರಿಡ್ ಪಾರ್ಕ್ನ ಸೆಕ್ಯೂರಿಟಿ ಗಾರ್ಡ್ ಅಲ್ಲ ಅಂತ ಹೇಳ್ತಾರೆ. ಅದಕ್ಕಷ್ಟೇ ವಿನೋದವಾಗಿ ಅಷ್ಟೇ ರಮ್ಯತೆಯ ಜೊತೆಗೆ ರೊಮ್ಯಾಂಟಿಕ್ ಆಗಿ ನಾಯಕಿ ಹೇಳ್ತಾಳೆ, ಅವನು ಈ ಪಾರ್ಕ್ಗಿಂತನೂ ಅತಿ ಹೆಚ್ಚಾಗಿ
ನಿನ್ನವನಿದ್ದಾನೆ ಅಂತ ಇಷ್ಟಿಂದ ಹೇಳ್ತಾ ಅತ್ಯಂತ ವಿನೋದದೊಂದಿಗೆ ಏನಪ್ಪ ಅಂತಂದರೆ ಪ್ರಾರಂಭ ಆಗ್ತಕ್ಕಂಥದ್ದು. ಇಲ್ಲಿ ಪ್ರಾರಂಭದಲ್ಲಿ ನಮಗೇನಪ್ಪ ಅಂತಂದ್ರೆ ಸೇವಕ್ಕೆ ಹೋಗ್ತಾ ಇರಬೇಕಾದ್ರೆ ಏನಾಗ್ತದಪ್ಪ ಅಂತಂದರೆ ಬ್ರೆಡ್ ಕ್ರಮ್ಸನ್ನು ಕೇಳಿಸ್ಕೊತಾಳೆ. ಅಲ್ಲಿ ಹಕ್ಕಿಗಳಿಗೆ ತಂದಿರ್ತಕ್ಕಂಥ ಬ್ರೆಡ್ ಕ್ರಮ್ಸನ್ನು. ನಂತರ ವಾರ್ನ್ ಮಾಡ್ತಾಳೆ, ತನ್ನ ಸೇವಕಿಗೆ ವಾರ್ನ್ ಮಾಡ್ತಾಳೆ, ಕಾಲಿಂಗ್ ಡಿಸ್ಟೆನ್ಸಲ್ಲೇ ಇರು ಮತ್ತು 10 ನಿಮಿಷಕ್ಕಿಂತ ಜಾಸ್ತಿ ವೇಳೆಯನ್ನು ತೆಗೆದುಕೊಳ್ಳಿ ಹೋಗಬೇಡ ಅಂತ ಹೇಳ್ತಾ. These are for the stressed, these for the glutons, these for little one, which are the most persistent laughs. She returned to her seat and watches with the pleasant expression the pigeons feeding. ಈ ಬ್ರೆಡ್ ಕ್ರಮ್ಸ್ಗಳನ್ನು, ಈ ಬ್ರೆಡ್ನ ತುಕುಡಿಗಳನ್ನು ಯಾವ ಕಾರಣಕ್ಕೋಸ್ಕರ ತಂದಿದ್ದಾಳಪ್ಪ ಅಂತಂದ್ರೆ ನಾಯಕಿ ಆ ಮ್ಯಾಡ್ರಿಡ್ ಪಾರ್ಕಲ್ಲಿ ಇರ್ತಕ್ಕಂಥ ಹಕ್ಕಿಗಳಿಗೋಸ್ಕರ, ಪಾರಿವಾಳಗಳಿಗೋಸ್ಕರ ಏನಪ್ಪ ಅಂದ್ರೆ ತೊಗೊಂಡು ಬಂದಿದ್ದಾಳೆ. ಆ ಬ್ರೆಡ್ ಕ್ರಮ್ಸ್ನ ಪಾಕೆಟನ್ನು ನಾಯಕಿಗೆ ಕೊಟ್ಟು ನಮ್ಮ ನಾಯಕಿಯ ಸೇವಕಿಯಾಗಿರ್ತಕ್ಕಂಥ ಪೆಟ್ರಾ ಏನು ಮಾಡ್ತಾಳಪ್ಪ ಅಂತಂದರೆ ಹೋಗ್ತಾಳೆ ತನ್ನ ಪ್ರಿಯಕರ ಸೆಕ್ಯೂರಿಟಿ ಗಾರ್ಡ್ ಜೊತೆಗೆ ಮಾತಾಡಲಿಕ್ಕೆ ಹೋಗ್ತಾಳೆ. ಅಲ್ಲಿಗೆ ಡೊನಾಲೂರ ಕಥಾನಾಯಕಿ ಹೇಳ್ತಾರೆ, ಐಡಿಯೋಸ್ ಹಿಯರ್ ದೇ ಕಮ್. ಆಯ್ತು ಹೋಗ್ಬಿಟ್ಟು ನೀನು ಅಂತ ವಿರಾಯನ್ ಹೇಳ್ತಾಳೆ ಅವಳಿಗೆ. ಗ್ಲಾನ್ಸ್ ಟುವರ್ಡ್ಸ್ ದ ಟ್ರೀ ಅಟ್ ರೈಟ್. ತನ್ನ ಬಲಗಡೆ ಇರ್ತಕ್ಕಂಥ ಮರದ ಮೇಲ್ಗಡೆ ಏನಪ್ಪ ಅದನ್ನು ನೋಡ್ತಾಳೆ. ಹಿಯರ್ ದೇ ಕಮ್. ಹಾಂ, ಅವರೆಲ್ಲ ಬಂದರು, ನೀನು ಹೋಗು ಅಂತ ಇಷ್ಟಿಂದ ಪೆಟ್ರಾಗಿ ಹೇಳ್ತಾರೆ. ಅವರೆಲ್ಲ ಬಂದರು ಅಂತಂದರೆ ಯಾರು? ಅವಳು ದಿನ ಹಕ್ಕಿಗಳಿಗೆ ಬ್ರೆಡ್ ಕ್ರಮ್ಸ್ಗಳು ಹಾಕ್ತಾ ಇರ್ತಾರೆ, ದಿನ ಬರ್ತಕ್ಕಂಥವು. ಅದಕ್ಕೆ ಅವ್ರು ಬಂದರು ಅಂತ ಇಷ್ಟ. ದೇ ನೋ ಜಸ್ಟ್ ವೆನ್ ಟು ಎಕ್ಸ್ಪೆಕ್ಟ್ ಮೀ. ಅವೆಲ್ಲರಿಗೂ ಗೊತ್ತದ ಏನಪ್ಪ ಅಂದರೆ ಯಾವಾಗ ಬರಬೇಕು ಅಂತ ನಾನು ಯಾವಾಗ ಬರ್ತೀನಿ ಅಂತ ಸರಿಯಾದ ಟೈಮಿಗೆ ನಾವು ಏನಪ್ಪ ಅಂದರೆ ನನ್ನ ಹತ್ರ ನನಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತೀವಿ. ಎಕ್ಸ್ಪೆಕ್ಟೆಡ್ ಅದು. ಸಿ ರೈಸಸ್, ವಾಕ್ಸ್ ಟು ಆರ್ ರೈಟ್ ಆ್ಯಂಡ್ ಥ್ರೋ 3 ಹ್ಯಾಂಡ್ಫುಲ್ ಆಫ್ ಬ್ರೆಡ್ ಕ್ರಮ್ಸ್. ಕಥಾನಾಯಕಿ ತನ್ನ ಬೆಂಚಿನಿಂದ ಎದ್ದು 1-2 ಹೆಜ್ಜೆ ಬಲಗಡೆ ಮುಂದಕ್ಕೆ ಹೋಗಿ ತನ್ನ 3 ಮುಟ್ಟಿಗೆಯಿಂದ ಏನಪ್ಪ ಅಂತಂದ್ರೆ ಆ ಬ್ರೆಡ್ನ ತುಕುಡಿಗಳನ್ನು ಏನು ಮಾಡ್ತಾಳಪ್ಪ ಅಂತಂದ್ರೆ ಹರಡ್ತಾಳೆ, ಸ್ಪ್ರೇ ಮಾಡ್ತಾಳೆ. ಅಲ್ಲಿ ಹೇಳ್ತಾಳೆ, ಆ ಬ್ರೆಡ್ ಕ್ರಮ್ಸ್ಗಳನ್ನು ಒಗಿತಾ ಹೇಳ್ತಾಳೆ ಏನಪ್ಪ ಅಂದ್ರೆ, ದೀಸ್ ಆರ್ ದ ಸ್ಪ್ರೇಯಸ್ಟ್, ದೀಸ್ ಫಾರ್ ದ ಗ್ಲೂಟಾನ್ಸ್ ಆ್ಯಂಡ್ ದೀಸ್ ಫಾರ್ ಲಿಟಲ್ ಒನ್ ವಿಚ್ ಆರ್ ದ ಮೋಸ್ಟ್ ಪರ್ಸಿಸ್ಟೆಂಟ್. ಅಲ್ಲಿ ಬರ್ತಕ್ಕಂಥ ಪಾರಿವಾಳಗಳಿಗೆ, ಪಿಜನ್ಗಳಿಗೆ, ತೆಳ್ಳಗಿರ್ತಕ್ಕಂಥ ಪಾರಿವಾಳಗಳು, ಡುಮ್ ಆಗಿರ್ತಕ್ಕಂಥ ಪಾರಿವಾಳಗಳು, ಕ್ಲೇವರ್ ಆಗಿರ್ತಕ್ಕಂಥ ಪಾರಿವಾಳಗಳು, ಹಿಂಗೆ ಹೆಸರಿಟ್ಟುಕೊಂಡಿದ್ದಾರೆ. ಆ ಪ್ರಕಾರವಾಗಿ ಅವುಗಳಿಗೆ ಏನಪ್ಪ ಅಂತಂದ್ರೆ ಪಾರಿವಾಳಗಳಿಗೆ 3 ಥರದ ಪಾರಿವಾಳಗಳಿಗೆ ಏನು ಮುಗಿತಾರಪ್ಪ ಅಂದರೆ ಇಲ್ಲಿ ತನ್ನ ಬ್ರೆಡ್ ತುಕುಡಿಗಳನ್ನು ಬಿಸಾಕ್ತಾಳೆ. ನಗ್ತಾ ಇದ್ದಾಳೆ ಖುಷಿಯಿಂದ. ಆ ಅತ್ಯಂತ ಪರಿಚಿತವಾಗಿರ್ತಕ್ಕಂಥ ಪಾರಿವಾಳಗಳು ದಿನ ಅವುಗಳಿಗೆ ಏನಪ್ಪ ಅಂದರೆ ಬ್ರೆಡ್ಗಳನ್ನು ಹಾಕಿ ಸಿ ಟರ್ನ್ಸ್ ಟು ಹರ್ ಸೀಟ್ ಆ್ಯಂಡ್ ವಾಚಸ್ ವಿತ್ ದ pleased expression the pigeons feeding. ನೋಡಿ, ಆ ಪಾರಿವಾಳಿಗಳಿಗೆ ತಿನ್ನಲಿಕ್ಕೆ ಬ್ರೆಡ್ ಕ್ರಮ್ಸನ್ನು ಹಾಕ್ತಾ ಅಲ್ಲಿ ಅವು ಕಚ್ಚಾಡಿಕೊಂಡು ಒಂದಕ್ಕಿಂತ ಒಂದು ಕಾಂಪಿಟೇಷನ್ ಒಳಗಡೆ ಒಂದಕ್ಕಿಂತ ಒಂದು ಮುಂದ್ಗಡೆ ಆಟ ಆಡಿಕೊಂಡು ಆ ಬ್ರೆಡ್ ಕ್ರಮ್ಸ್ಗಳನ್ನು ತಿಂತಕ್ಕಂಥ ವಿಹಂಗಮಯವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆ ನೋಟವನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಖುಷಿಯಿಂದ ತಮ್ಮ ಬೆಂಚಿಗೆ ಏನಾಗ್ತಾರಪ್ಪ ಅಂದ್ರೆ ಮತ್ತೆ ಬಂದು ಕೂತ್ಕೋತಾರೆ. ದೇರ್ ದಟ್ ಬಿಗ್ ಒನ್ ಈಸ್ ಆಲ್ವೇಸ್ ಫಸ್ಟ್. ದಪ್ಪದಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಪಾರಿವಾಳ ಯಾವಾಗಲೂ ಮುಂದೆ ಇರ್ತವೆ. ಐ ನೋ ಹಿಮ್ ಬೈ ಹೀಸ್
ಬಿಗ್ ಹೆಡ್. ಅವನನ್ನು ಹೆಂಗೆ ಗುರುತು ಹಿಡಿತೀನಪ್ಪ ಅಂದ್ರೆ ಅವನ ತಲೆ ದಪ್ಪ ಇದೆ. ಪಿಜನ್ಗೆ ಹೇಳ್ತಾರೆ, ಆ ಪಿಜನ್ಗಳ ಸೈಜ್ ಮೇಲೆ ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ. ನವ್ ಅನದರ್, ಒಂದು ಬಂತು, ಮತ್ತೊಂದು ಬಂತು, ನಾವು 2 2 ಬಂದು, ನಾವು 3 3 ಬಂತು. ಆ್ಯಂಡ್ ದಟ್ ಲಿಲ್ ಫೆಲೋ ಈಸ್ ದಿ ಲೀಸ್ಟ್ ಟಿಮಿಡ್. ಅದು ಚಿಕ್ಕದಾಗಿದೆ ನೋಡ್ರಿ, ಯಾವಾಗಲೂ ಕೊನೆಗೆ ಬರ್ತದೆ. ಸ್ವಲ್ಪ ಭಾಳ ಡೆಲಿಕೇಟ್ ಆಗಿದೆ, ಟಿಮಿಡ್ ಆಗಿದೆ. ಐ ಬಿಲೀವ್ ಹಿ ವುಡ್ ಈಟ್ ಫ್ರಮ್ ಮೈ ಹ್ಯಾಂಡ್. ನಾ ಅಂದ್ಕೊತೀನಿ, ನಾನು ನಂಬ್ತೀನಿ, ಅಷ್ಟೆಲ್ಲ ಪಾರಿವಾಳ, ದೊಡ್ಡ ದೊಡ್ಡ ಪಾರಿವಾಳಗಳ ಜೊತೆಗೆ ಕಾಂಪಿಟೇಷನ್ ಮಾಡಿ ಅದ್ರ ಜೊತೆ ಹೊಡೆದಾಡಿ ತಿನ್ನೋಕೆ ಅದಕ್ಕಾಗ್ತಾಯಿಲ್ಲ. ಹಾಗಾಗಿ ಅದೇನು ಮಾಡ್ತದೆ, ನನ್ನ ಕೈಲಿರ್ತಕ್ಕಂಥ ಕೈ ಮುಂದ್ಗಡೆ ಬಂದು ಕ್ರಮ್ಸ್ಗಳನ್ನು ತಿಂತದ ಅಂತ ಇಷ್ಟು ಅಂದ್ಕೊಂಡಿದ್ದೀನಿ ಅಂತ. ದಟ್ ಒನ್ ಟೇಕ್ಸ್ ಹಿಸ್ ಪೀಸ್ ಆ್ಯಂಡ್ ಫ್ಲೈಸ್ ಅಪ್ ಟು ದಟ್ ಬ್ರ್ಯಾಂಚ್ ಅಲೋನ್. ಇವಳು ನಾಯಕಿ ಕೈಯಿಂದ ಒಂದು ಪೀಸನ್ನು ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಆ ಟಿಮಿಡ್ ಆಗಿರ್ತಕ್ಕಂಥ ಪೀಸನ್ನು ಹಾರಿ ಹೋಗಿ ಗಿಡದ ಮೇಲೆ ಒಂದು ಟೊಂಗೆ ಮೇಲೆ ಕುತ್ಕೊಂಡು ಏನಪ್ಪ ಅಂದರೆ ಆರಾಮಾಗಿ ತಿಂತಾಯಿದೆ, ಈ ಎಲ್ಲ ಪಾರಿವಾಳಗಳ ಜೊತೆ ಜಗಳ ಜೊತೆಗೆ ಬಿಟ್ಟು. ದಟ್ ಒನ್ ಟೇಕ್ಸ್ ಹಿಸ್ ಪೀಸ್ ಆ್ಯಂಡ್ ಫ್ಲೈಸ್ ಅಪ್ ಟು ದಟ್ ಬ್ರ್ಯಾಂಚ್ ಅಲೋನ್ ಆ್ಯಂಡ್ ಹೀ ಈಸ್ ಅ ಫಿಲಾಸಫರ್. ಭಾಳ ಶಾಣ ಇದ್ದಾನೆ. ಅದು ಭಾಳ ಶಾಣ ಅದು. ಇವರೆಲ್ಲ ಗದರ್ ಜೋಡಿ ಕೂಡ ಹೇಳ್ತಿರೋದು ಕಡ್ದಾಡ್ಕೊಂಡು. ಬಟ್ ವೇರ್ ಡೂ ದೇ ಆಲ್ ಕಮ್ ಫ್ರಾಮ್? ಇವೆಲ್ಲ ಪಾರಿವಾಳಗಳು ಎಲ್ಲಿಂದ ಬಂದು? ಇಟ್ ಸೀಮ್ಸ್ ಆ್ಯಸ್ ಇಟ್ ದ ನ್ಯೂಸ್ ಹ್ಯಾಡ್ ಸ್ಪ್ರೆಡ್. ಎಷ್ಟು ಬೇಗ ಎಲ್ಲ ಪಾರಿವಾಳಗಳಿಗೆ ನಾನು ಬಂದು ಈ ಕ್ರಮ್ಸ್ಗಳನ್ನು ಒಗಿತಕ್ಕಂಥದ್ದು ಗೊತ್ತಾಯಿತು. ಎಲ್ಲ ಬಂದುಬಿಟ್ಟಿದೆ. ಡೋಂಟ್ ಕ್ವಾರಲ್, ಜಗಾಡ್ತಾ ಇದ್ದಾವೆ, ಜಗಾಡ್ಲಿಕ್ಕೆ ಹೋಗ್ಬೇಡ್ರಿ, ನಾನು ಸಾಕಷ್ಟು ತೊಗೊಂಬಂದಿದ್ದೆ ನಿಮಗೆಲ್ಲ ತಿನ್ನಂತ. ಇದನ್ನು ನಾವು ಸಾಲಿಲೋಕಿ ಅನ್ಲಿಕ್ಕೂ ಆಗೋದಿಲ್ಲ, ಮೊನೋಲಾಗ್ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ಪಾರಿವಾಳಗಳಿಗೆ ಹೇಳ್ತಾ ಇದ್ದಾಳೆ ಎಲ್ಲ ಮಾತುಗಳನ್ನು. ದೇರ್ ಈಸ್ ಇನಫ್ ಫಾರ್ ಆಲ್ ಆ್ಯಂಡ್ ಐ ವಿಲ್ ಬ್ರಿಂಗ್ ಮೋರ್ ಟುಮಾರೋ. ನಿಮಗೆಲ್ರಿಗೂ ಸಾಕಾಗುವಷ್ಟದ, ಮತ್ತು ನಾಳೆ ಇದಕ್ಕಿಂತನೂ ಹೆಚ್ಚಿಗೆ ತೊಗೊಂಬರ್ತೇನೆ, ನೀವು ಜಗಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿಂದ ಪಾರಿವಾಳಗಳ ಜೊತೆ ಮಾತಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಏನಾಗ್ತದಪ್ಪ ಅಂದ್ರೆ ಭಾಳಷ್ಟು ಪಾರಿವಾಳಗಳು ಅಲ್ಲಿ ಏನಾಗಿದ್ದಾವೆ, ಸೇರಿದಾವೆ ತಿನ್ನಲಿಕ್ಕೆ. ಅಷ್ಟೊತ್ತಿಗೆ ಏನಾಗ್ತದಪ್ಪ ಅಂತಂದ್ರೆ ಎಂಟರ್ ಡಾನ್ ಗೊಂಜಾಲೋ ಆ್ಯಂಡ್ ಜಿವಾನಿಟೋ ಫ್ರಮ್ ಲೆಫ್ಟ್. Don Gonzalo is an old gentleman of 70, gouty and impatient. He leans upon the Giovanito's arm and drags his feet somewhat as he walks. ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಮ ಕಥೆಯ ಈ ನಾಟಕದ ಕಥಾನಾಯಕರು ಬರ್ತಾ ಇದ್ದಾರೆ. ಸುಂದರವಾಗಿರ್ತಕ್ಕಂಥ, ಸದ್ದಸ್ತನಾಗಿರ್ತಕ್ಕಂಥ 70 ವರ್ಷದ ಸುಂದರ ಯುವಕ. ಸ್ವಲ್ಪ ಇಂಪೇಷೆಂಟ್ ಇದ್ದಾನೆ, ಅಂದರೆ ಸಹನೆ ಸ್ವಲ್ಪ ಕಡಿಮೆ, ಸಿಡಿಮಿಡಿ ಮಾಡ್ಕೊತಿರ್ತಕ್ಕಂಥ. ಅವನು ತನ್ನ ಸೇವಕನ ಹೆಗಲ ಮೇಲೆ ಬಾಗಿ ತನ್ನ ಒಂದು ಕಾಲುಗಳನ್ನು ಎಳಿತಾ ನಡ್ಕೊಂತೇನಪ್ಪ ಅಂತಂದ್ರೆ ಎಡಗಡೆಯಿಂದ ಬರ್ತಾ ಇದ್ದಾರೆ. idling their time away, they should be saying Mass. Giovanito, you can sit here, Senor. There is only a lady. Donna Laura turns her head and listens. ಸೊ ಅಲ್ಲಿ ತಾವು ಇವರು ಕೂಡ ಏನಪ್ಪ ಅಂದ್ರೆ ಕಥಾನಾಯಕನು ದಿನ ಬರ್ತಕ್ಕಂಥದ್ದು. ದಿನ ಪಾರ್ಕಲ್ಲಿ ಬರ್ತಕ್ಕಂಥ ಜನರಿಗೆ ಏನಾಗ್ತದಪ್ಪ ಅಂತಂದ್ರೆ ತಾವು ದಿನ ಕೂತ್ಕೊಳ್ತಕ್ಕಂಥ ಬೆಂಚ್ ಮೇಲೆ ಬೇರೆ ಯಾರಾದರೂ ಕೂತ್ಕೊಂಡ್ರೆ ಏನಾಗ್ತದೆ, ಇಟ್ ಫೀಲ್ಸ್ ದಮ್ ಲಿಟಲ್ ಇರಿಟೇಷನ್. ಆಮೇಲೆ ಅವ್ರು ಸುಮ್ಮನೆ ಹಾರ್ಟಿ ಹೊಡ್ಕೊಂಡು ಕೂಡ್ತಾರ, ಬಂದಿಲ್ಲಿ ಟೈಮ್ ಪಾಸ್ ಮಾಡ್ಕೊತು ಅಂತ ಇಸಿಂದ. ಅದಕ್ಕೆ ಇಲ್ಲಿ ಜಾನ್ ಹೇಳ್ತಾನೆ ಏನಪ್ಪ ಅಂತಂದ್ರೆ, ನೀವು ಇಲ್ಲಿ ಕೂತ್ಕೋಬೋದು, ಸುಮ್ಮನೆ ಆ ಕಡೆ ಈ ಕಡೆ ಜನ ಕೂತ್ಕೊಳ್ಳೋದನ್ನು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದಾರೆ, ಅಲ್ಲಿ ಹೋಗಿಸಿಂದ ನೀವು ಜಗಳ ತಗೊಂಡು ಕೊಡೋಕ್ಕಿಂತ ಇಲ್ಲೇ ಕೂತ್ಕೋಬೋದು, ಒಬ್ಬರು ಲೇಡಿ ಇದ್ದಾರೆ ಅಂತ ಇಸಿಂದ. ಡೋನಾ ಲೋರಾ ಟರ್ನ್ಸ್ ಹರ್ ಹೆಡ್ ಆ್ಯಂಡ್ ಲಿಸನ್ಸ್. ಒಬ್ಬರು ಲೇಡಿ ಇದ್ದಾರೆ, ಇದೇ ಬೆಂಚ್ ಮೇಲೆ ಕೂತ್ಕೋಬೋದು ಅಂತ ಇಸಿಂದ ಕಥಾನಾಯಕಿ ಬೆಂಚ್ ಕಡೆಗೆ ಅವ್ರು ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಕಥಾನಾಯಕಿ ಏನು ಮಾಡ್ತಾರೆ ಅಂತಂದರೆ ಈ ಡಾನ್ ಗೊಂಜಾಲೋ ಕಡೆ ಏನಪ್ಪ ಅಂದ್ರೆ ನೋಡ್ತಾರೆ. ಡಾನ್ ಗೊಂಜಾಲೋ, ಐ ವಾಂಟ್ Giovanito, I want a bench to myself. ಸ್ವಲ್ಪ ಪೇಷನ್ಸ್ ಕಮ್ಮಿ ಅಂತ ಹೇಳಿದ್ದೆ ನಿಮಗೆ. ಅದಕ್ಕೆ ಸುಂದರ ಯುವಕ, 70 ವರ್ಷದ ಸುಂದರ ಯುವಕ ಹೇಳ್ತಾನೆ ಏನಪ್ಪ ಅಂದ್ರೆ ತನ್ನ ಸೇವಕನಿಗೆ ಹೇಳ್ತಾನೆ, ಬೇಡ ನಂಗೆ ಇನ್ನೊಬ್ಬರ ಜೊತೆಗೆ ಶೇರ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ,
ನನಗೆ ಸಪ್ರೇಟಾಗಿರ್ತಕ್ಕಂಥ ಬೆಂಚ್ ಬೇಕು ನನಗೆ ಅಂತ ಹೇಳ್ತಾರೆ. ಅದಕ್ಕೆ ಜೀವಾನಿಟ ಹೇಳ್ತಾರೆ ನೋಡ್ರಿ, ಬಟ್ ದೇರ್ ಈಸ್ ನಾನ್. ಆದರೆ ಯಾವ ಬೆಂಚು ಕೂಡ ಖಾಲಿ ಇಲ್ಲ, ಜನ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಬೆಂಚ್ ಮೇಲೆ ಅಂತ. ಅದಕ್ಕೆ ಡಾನ್ ಗೊಂಜಾಲೋ ಹೇಳ್ತಾರೆ ನೋಡ್ರಿ, ದಟ್ ಒನ್ ಓವರ್ ದೇರ್ ಈಸ್ ಮೈನ್. ಅಲ್ಲಿದಲ್ಲ, ಅದರಲ್ಲಿ ನಂದು ದಿನ ಕೂತ್ಕೋತಾ ಇದ್ದ ನಂದದ ಅದು ಬೆಂಚ ಅಂತ. ಅದಕ್ಕೆ ಜೀವಾನುಟ ಹೇಳ್ತಾನೆ ಏನಪ್ಪ ಅಂತಂದ್ರೆ, ದೇರ್ ಆರ್ 3 ಪ್ರೀಸ್ಟ್ ಸಿಟ್ಟಿಂಗ್ ದೇರ್. ಅಲ್ಲಿ 3 ಜನ ಪ್ರೀಸ್ಟ್ಗಳು ಕೂತಿದ್ದಾರೆ, ಸ್ವಾಮಿಗಳು ಕೂತಿದ್ದಾರೆ, ಕ್ರಿಶ್ಚಿಯನ್ ಪಾದ್ರಿಗಳು ಕೂತ್ಕೊಂಡಿದ್ದಾರೆ 3 ಜನ ಅಂತ ಹೇಳ್ತಾರೆ. ಡಾನ್ ಗೊಂಜಾಲೋ ಹೇಳ್ತಾರೆ, ರೌಟ್ ದ್ಯಾಮ್ ಹೌದೇ ಗಾನ್, ಎಬ್ಬಿಸ್ಬಿಡ ಅವ್ರನ್ನ ಅಂತ ಹೋಗ್ತಾರೆ ನೋಡಿ, ಎಬ್ಬಿಸ್ಬಿಡೋರು. ನೋ ಇಂಡೀಡ್ ದೇ ಆರ್ ಟಾಕಿಂಗ್. ಹೋದ್ರೆ ನೋಡಂತ ಅಂದ್ರೆ ನೋ ಇಂಡೀಡ್, ಅವರು ಹೋಗುವಂಗೂ ಕಾಣಂಗಿಲ್ಲ ಮತ್ತು ಹೋಗೋದು ಇಲ್ಲ. ದೇ ಆರ್ ಟಾಕಿಂಗ್. ಅವರು ಭಾಳ ಸೀರಿಯಸ್ ಆಗಿ ಮಾತಾಡ್ಕೊತಿದ್ದಾರೆ, ಸದ್ಯಕ್ಕೆ ಹೋಗೋ ಪರಿಸ್ಥಿತಿ ಒಳಗಡೆ ಇಲ್ಲ. ಮತ್ತು ಇಂಪೇಷೆಂಟ್ ಇದೆ ಅಂತ ಹೇಳಿ ನಿಮ್ಗೆ ಕಥಾನಾಯಕ ಜಸ್ಟ್ ಆಸ್ ಇಫ್ ದೇ ವೇರ್ ಗ್ಲೂಡ್ ಟು ದ ಸೀಟ್, ನೋ ಹೋಪ್ ಆಫ್ ದೇರ್ ಲಿವಿಂಗ್, ಕಮ್ ದಿಸ್ ವೇ ಜಿಯೋನಟು. ಒಂದಿಷ್ಟು ವೇಟ್ ಮಾಡಿ ನೋಡ್ತಾರೆ, ಅವರು ಏನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ. ಬಹುಶಃ ಬೆಂಚಿಗೆ ಅವರು ಏನು ಹಚ್ಕೊಂಡಿದ್ದಾರೆ, ಫೆವಿಕಾಲ್ ಹಚ್ಕೊಂಡು ಕೂತಿದ್ದಾರೆ ಅಂತ ಅನಿಸ್ತದೆ. ಅವ್ರೇನು ಸದ್ಯಕ್ಕೆ ಹೇಳೋ ಪರಿಸ್ಥಿತಿ ಒಳಗಡೆ ಇಲ್ಲ. ಹಾಗಾದರೆ ಬಾ ನಾವು ಇಲ್ಲೇ ಕೂತ್ಕೊಂಡು ಇಲ್ಲಿ ನಾಶೋಗೋಣ ಬಾ ಅಂತ ಜೀವನಟಿಗೆ ದೇ ವಾಕ್ ಟುವಾರ್ಡ್ಸ್ ದ ಬರ್ಡ್ಸ್ ರೈಟ್. ಕಥಾನಾಯಕಿ ಕೂತ್ಕೊಂಡಿದ್ದ ಬೆಂಚ್ ಮುಂದ್ಗಡೆ ಹಕ್ಕಿಗಳು ಏನಪ್ಪ ಅಂತ ಬ್ರೆಡ್ ಕ್ರಮ್ಸ್ಗಳು ಅಂತ ಹೇಳ್ತಾರೆ ನೋಡ್ರಿ, ಅಲ್ಲಿಂದ ಏನಪ್ಪ ಅಂದ್ರೆ ಪಾಸಾಗಿ ಹೋಗ್ಲಿಕ್ಕೆ ಹೋಗ್ತಾರೆ. ದುರಾದೃಷ್ಟಕ್ಕೆ ಏನಾಗ್ತದಪ್ಪ ಅಂತಂದ್ರೆ, ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ಹಕ್ಕಿಗಳೆಲ್ಲ ಇವರಿಗೆ ಹೆದರ್ಕೊಂಡು ಏನಾಗ್ಬಿಡ್ತಪ್ಪ ಅಂದ್ರೆ ಹಾರಿ ಹೋಗಿಬಿಡ್ತವೆ. ಅಲ್ಲಿಂದ ಏನಾಗ್ತದಪ್ಪ ಅಂತಂದ್ರೆ ಒಂದು ವಿಶೇಷವಾದ ಫ್ಲೈಟ್ ಪ್ರಾರಂಭ ಆಗ್ತದೆ. ಕಥಾನಾಯಕಿ ಕೋಪ ಬರ್ತದೆ, ಸಿಟ್ಟಿಗೇರಿ ಏನಪ್ಪ ಅಂತಂದ್ರೆ ಲುಕ್ಔಟ್, ಕಾಣಿಸೋದಿಲ್ಲ, ನೋಡಕ್ಕೆ ಬರೋದಿಲ್ಲ ನಿಮ್ಗಂತ ಎಷ್ಟು ಬೈತಾ. ಡಾನ್ ಗೊಂಜಾಲೋ ಹೇಳ್ತಾನೆ, ಆರ್ ಯು ಸ್ಪೀಕಿಂಗ್ ಟು ಮೀ ಸೆನಾರೋ? ಏನ್ರಿ ಮೇಡಮ್ಮ ನೀವು ನನಗೆ ಅಂದ್ರೇನ್ರಿ ಹಂಗೆ ಅಂತ ಎಷ್ಟಿಂದ ಡಾನ್ ಗೊಂಜಾಲೋ ಕೇಳ್ತಾರೆ. ಎಸ್ ಟು ಯು, ಹೌದು ನಿನಗೆ ಹೇಳ್ತಾ ಇದ್ದೀನಿ ಅಂತ. ಅದಕ್ಕೆ ಡಾನ್ ಗೊಂಜಾಲೋ ಹೇಳ್ತಾನೆ, ವಾಟ್ ಡು ಯು ವಿಶ್? ಏನು ಅನಿಸ್ತದೆ ನಿಮಗೆ? ಹಾಗೆಲ್ಲ ಮಾತಾಡ್ತೀರಿ ನೀವು, ಹೆಂಗೆ ಅನಿಸ್ತದೆ ನಿಮಗೆ ಅಂತ ಎಷ್ಟು ಕೇಳ್ತಾನೆ. ಅದಕ್ಕೆ ಡೊನಾಲ್ಡ್ ಅವರ ಹೇಳ್ತಾರೆ ನೋಡ್ರಿ, ಯು ಹ್ಯಾವ್ ಸ್ಕೇರ್ಡ್ ಅವೇ ದ ಬರ್ಡ್ಸ್ ಹೂ ವೇರ್ ಫೀಡಿಂಗ್ ಆನ್ ಮೈ ಕ್ರಮ್ಸ್. ಯು ಆರ್ ಸ್ಕೇರ್ಡ್ ಅವೇ ದ ಬರ್ಡ್ಸ್ ಹೂ ವೇರ್ ಫೀಡಿಂಗ್ ಆನ್ ಮೈ ಕ್ರಮ್ಸ್. ಡೊನಾಲ್ಡ್ ಅವರು ಹೇಳ್ತಾಳೆ, ನಾನು ದಿನ ಫೀಡ್ ಮಾಡ್ಕೊಂಡು ಹಕ್ಕಿಗಳಿಗೆ ಫೀಡ್ ಮಾಡ್ತೀನಿ, ನಾನೆಲ್ಲ ಹಕ್ಕಿಗಳನ್ನು ಹಾರಿಸ್ಬಿಟ್ಟಿದ್ದೀನಿ. ಅದು ನಾನು ಬ್ರೆಡ್ ಕ್ರಮ್ಸ್ಗಳಿಂದ ಅವಕ್ಕೆ ಏನಪ್ಪ ಅಂದರೆ ತಿನ್ನಿಸ್ತಾ ಇದ್ದೆ. ಗೊಂಜಾಲೋ ಹೇಳ್ತಾನೆ, ವಾಟ್ ಡು ಐ ಕೇರ್ ಅಬೌಟ್ ದ ಬರ್ಡ್ಸ್? ನಾನು ಯಾವ ಕಾರಣಕ್ಕೋಸ್ಕರ, ನಾನು ಏನಕ್ಕೆ ಹಕ್ಕಿಗಳ ಬಗ್ಗೆ ಕೇರ್ ಮಾಡಬೇಕು? ನಾನಾಕೆ ತಲೆ ಕೆಡ್ಸ್ಕೊಳ್ತಿದ್ರು? ಬಟ್ ಐ ಡು, ನೀ ಕೆಡ್ಸ್ಕೊಳ್ಳಿಕ್ಕೆ ನಾನು ತಲೆ ಕೆಡ್ಸ್ಕೊತೀನಿ ಅಂತ ಎಷ್ಟು ಡೊನಾಲ್ಡ್ ಅವರು ಹೇಳ್ತಾರೆ. ಅದಕ್ಕೆ ನೋಡ್ರಿ ಡಾನ್ ಗೊಂಜಾಲೋ, ದಿಸ್ ಈಸ್ ಅ ಪಬ್ಲಿಕ್ ಪಾರ್ಕ್. ಅದಕ್ಕೆ ಹೇಳ್ತಾನೆ, ಇದು ಪಬ್ಲಿಕ್ ಪಾರ್ಕ್ ಅದ, ನಾವು ಹೆಂಗೆ ಬೇಕಾದಂಗೆ ಇರ್ತೀವಿ, ನೀವೇನು ಕೇಳ್ತೀರಿ ಅಂತ ಎಷ್ಟು ಅವ್ರಿಗೆ ಅದ್ರ ಉತ್ತರವನ್ನು ಕೊಡ್ತಾನೆ. ಅದಕ್ಕೆ ಕಥಾನಾಯಕಿ ಹೇಳ್ತಾನೆ, ವ್ಯಾನ್ then why do you complain that the priests have taken your bench? ಮತ್ತು ಪಬ್ಲಿಕ್ ಪಾರ್ಕ್ ಅದ ಅಂತ ಅಂದಾಗ ನೀನು ದಿನ ಕೂತ್ಕೊಳ್ಳೋ ಬೆಂಚ್ ಮೇಲೆ ಅಲ್ಲಿ 3 ಜನ ಪ್ರೀಸ್ಟ್ ಕೂತ್ಕೊಂಡಾಗ ಮತ್ತೆ ನೀನ್ಯಾಕೆ ಬಾಯ್ ಬಡ್ಕೊತಾ ಇದ್ದೀ ಅಂತ ಎಷ್ಟು ಕೇಳಿ ಅದನ್ನ ಕಂಪ್ಲೇಂಟ್ ಮಾಡ್ತಾ ಇದ್ದೆ. ಮತ್ತು ಸಾರ್ವಜನಿಕರು ಯಾರು ಬೇಕಾದ್ರೂ ಕೂತ್ಕೊಳ್ತಾರೆ, ಅದು ನಂದಿತ್ತು ಅವರೇ ಕೂತ್ಕೊಂಡಿದ್ದಾರೆ ಅಲ್ಲಿ ಅಂತ ಎಷ್ಟು ಅದನ್ನ ಕೇಳ್ತಿದ್ದೀನಿ ಅಂತ ಎಷ್ಟು ಕೇಳ್ತಾನೆ. ದಿ ಡಾನ್ ಗೊಂಜಾಲೋ ಹೇಳ್ತಾನೆ, ಸೆನಾರೋ, ವಿ ಹ್ಯಾವ್ ನಾಟ್ ಮೆಟ್. I cannot imagine why you take the liberty of addressing me. Come, Jonathan. ನೋಡ್ರಿ ಮೇಡಮ, ನೀವು ನಮಗೆ ಪರಿಚಯ ಇಲ್ಲ, ಎಂದು ಭೇಟಿ ಆದವರಲ್ಲ. ನೀವ್ಯಾಕೆ, ನನಗೇನು ಅರ್ಥ ಆಗ್ತಾ ಇಲ್ಲ, ನನಗೇನು ತಲೆಗೇನೆ ಬರ್ತಾ ಇಲ್ಲ, ಇಮ್ಯಾಜಿನೇಷನ್ ಆಗ್ತಾ ಇಲ್ಲ. ನೀವ್ಯಾಕಷ್ಟು ಇಷ್ಟೆಲ್ಲ ಮಾತಾಡೋ ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡೋ ಸ್ವಾತಂತ್ರ್ಯವನ್ನು ತೊಗೊಂಡಿದ್ದೀರಿ? ನಿಮ್ಮ ಪಾಡಿಗೆ ನೀವು ಇದ್ಬಿಡ್ರಿ ಅಂತ ಎಷ್ಟು ಏನು ಮಾಡ್ತಾನಪ್ಪ, ನಡಿಪ ಜಾನಟ ಅಂತ ಎಷ್ಟು ಅವ್ನು ಕರ್ಕೊಂಡು ಹೋಗ್ತಾನೆ. ಇಬ್ಬರು ಕೂಡ ಇರ್ತಾರೆ, ಎಡಗಡೆಯಿಂದ ಬಲಗಡೆಗೆ ಇರ್ತಾರೆ, ಪಾಸಾಗಿ ಬರ್ತಾರೆ ಅದೇ ಬೆಂಚ್ ಮೇಲೆ ಕೂತ್ಕೊಳ್ಳೋಕ್ಕೋಸ್ಕರ. ಅದಕ್ಕೆ ಡಾನ್ ಗೊಂಜಾಲೋ ಈ ಥರ ಹೇಳಿ ಅವ್ರ ಬೆಂಚ್ ಮೇಲೆ ಕೂತ್ಕೊಳ್ಳೋಕ್ಕೆ ಬಲಗಡೆ ಸೈಡ್ ಬಂದಾಗ ಡೊನಾಲ್ಡ್ ಅವರ ಹೇಳ್ತಾರೆ ನೋಡ್ರಿ, ವಾಟ್ ಅನ್ ಇಲ್ ನೇಚರ್ಡ್ ಓಲ್ಡ್ ಮ್ಯಾನ್. ಏನು ಒಂದಿಷ್ಟು ಸ್ವಭಾವ ಗೊತ್ತಿಲ್ಲದೆ ಇರತಕ್ಕಂಥ, ಅವಿವೇಕದಿಂದ ಕೂಡಿರ್ತಕ್ಕಂಥ ಮುದುಕ ಅಂತ ಎಷ್ಟು ನಮ್ಮ ಭಾಷೆ ಓಲ್ಡ್ ಮ್ಯಾನ್, ಎಂಥ ಕಾಮನ್ ಸೆನ್ಸ್ ಇಲ್ಲೇ ಇರತಕ್ಕಂಥ ಮುದುಕ ಏನು ಎಷ್ಟು ಇಲ್ ನೇಚರ್ಡ್, ಅನಾಗರಿಕ ಅಂತ. ವೈ ಮಸ್ಟ್ ಪೀಪಲ್ ಗೆಟ್ ಸೋ ಫಸ್ಸಿ ಕ್ರಾಸ್ ವೆನ್ ದೇ ರೀಚ್ ಎ ಸರ್ಟನ್ ಏಜ್. ಅವಳಿಗೆ ವಯಸ್ಸಾಗಿದ್ದಾವೆ, ಆದರೂ ಕೂಡ
ಕಥಾನಾಯಕ ಅಂತಾಳೆ, ಇವ್ಯಾಕೆ ಹಿಂಗೆ ಮಾಡ್ತಾವೆ ಅಂತ ಇರಿಟೇಟಿವ್ ಯಾಕೆ ಮಾಡ್ತಾವೆ ವಯಸ್ಸಾದ್ಮೇಲೆ ಇವೆಲ್ಲ. ಒಂದಷ್ಟು ವಯಸ್ಸು ಕ್ರಾಸ್ ಆದಮೇಲೆ ಒಂಥರ ವಿಚಿತ್ರವಾಗಿ ನಡ್ಕೊಂಡು ಹೋಗ್ತಾವಲ್ಲ ಅಂತ. ಲುಕಿಂಗ್ ಟುವಾರ್ಡ್ಸ್ ರೈಟ್, ಎಡಗಡೆ ನೋಡ್ತಾ, ಐ ಆಮ್ ಗ್ಲಾಡ್ ಹಿ ಲಾಸ್ಟ್ ದಟ್ ಬೆಂಚ್ ಟು. ಅದಕ್ಕೆ ನಂಗೆ ಖುಷಿ ಅನ್ನಿಸ್ತದೆ ಅವನಿಗೆ ತನ್ನ ದಿನ ಕೊಂಡು ಬೆಂಚ್ ಸಿಗಲಿಲ್ಲ ಅವಂಗೆ, ಇಂಥ ಇಲ್ ನೇಚರ್ಡ್ ಮನುಷ್ಯಾಗ ಸಿಗಬಾರ್ದು ಅಂತ ನಂಗೆ ಖುಷಿ ಅನ್ನಿಸ್ತದೆ ಅಂತ ಹೇಳ್ತಾ ಬಲಗಡೆ ಏನಪ್ಪ ಅಂತಾರೆ ಡಾನ್ ಗೊಂಜಾಲೋನ ಕಡೆ ನೋಡ್ತಾರೆ. ಸರ್ವ್ಸ್ ಹಿಮ್ ರೈಟ್ ಫ್ರಮ್ ಸರ್ಚಿಂಗ್ ದ ಬರ್ಡ್ಸ್, ಹೀ ಈಸ್ ಫ್ಯೂರಿಯಸ್. ಎಸ್ ಎಸ್, ಫೈಂಡ್ ಎ ಸೀಟ್ ಇಫ್ ಯು ಕ್ಯಾನ್, ಪುವರ್ ಮ್ಯಾನ್. He is wiping the perspiration from his face, and here he comes. A carriage would not raise more dust than his feet. Ashtotti serve him right for the scaring the birds, and he is furious. Yes, find a seat if you can, poor man. ಅದಕ್ಕೆ ನನ್ನ ಹಕ್ಕಿಗಳನ್ನು ಓಡಿಸಿದಾನ ಅವನಿಗೆ ಸರಿಯಾಗಿ ಅಂತ ಆಗಲಿ, ಸೇವೆ ಸಿಗಲಿ ಅವನಿಗೆ. ಅವನು ಭಯಂಕರವಾಗಿದ್ದಾನೆ, ಈಸ್ ಫ್ಯೂರಿಯಸ್, ಭಯಂಕರವಾಗಿದ್ದಾನೆ. ಹೌದೌದು. ಫೈಂಡ್ ಎ ಸೀಟ್ ಇಫ್ ಯು ಕ್ಯಾನ್, ನಿಂಗೆ ತಾಕತ್ತಿದ್ರೆ ಒಂದು ಸಪ್ರೇಟು ಬೆಂಚ್ ತೊಗೊಂಡು ಕೂತ್ಕೊಂಡು ಅಂತ ಪುವರ್ ಮ್ಯಾನ್, ಅಯ್ಯೋ ಪಾಪ ಅಂತ ಅವನು ಇನ್ಸಲ್ಟ್ ಮಾಡಲಿಕ್ಕೆ ಇದ್ದಾರೆ. ಹಿ ಈಸ್ ವೈಪಿಂಗ್ ದ ಪರ್ಸಿಫರೇಷನ್ ಫ್ರಮ್ ಹಿಸ್ ಫೇಸ್, ತನ್ನ ಮುಖದ ಮೇಲೆ ಬಂದಿರತಕ್ಕಂಥ ಮುಖಾನು ಒರೆಸ್ಕೊಂತ ಇರ್ತಾರೆ. ಹಿಯರ್ ಹಿ ಕಮ್ಸ್, ಎ ಕ್ಯಾರೇಜ್ ವುಡ್ ನಾಟ್ ರೈಸ್ ಮೋರ್ ಡಸ್ಟ್ ದ್ಯಾನ್ ಹಿಸ್ ಫೀಟ್. ಅವನು ಅಲ್ಲೇ ಬಾಜುದ ಇಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಹಿಯರ್ ಹಿ ಕಮ್ಸ್, ಎ ಕ್ಯಾರೇಜ್ ವುಡ್ ನಾಟ್ ರೈಸ್ ಮೋರ್ ಡಸ್ಟ್ ದ್ಯಾನ್ ಹಿಸ್ ಫೀಟ್. ತನ್ನ ಕಾಲ ಮೇಲೆ ಬಿದ್ದಿರ್ತಕ್ಕಂಥ ಧೂಳು ಎಷ್ಟು ಬಿದ್ದಿದೆಪ್ಪ ಅಂದ್ರೆ ಒಂದು ಕ್ಯಾರೇಜ್ ಮೇಲೆ ಬಿದ್ದಿದ್ದಕ್ಕಿಂತ ಹೆಚ್ಚಿಗೆ ಅಂತಂದ್ರೆ ಬಿದ್ದಿದೆ ಅಂತ ಅವನ ಟಿಂಗಲ್ ಮಾಡ್ತಾ. ಎಂಟರ್ ಡಾನ್ ಮೊಂಜಾಲೋ ಆ್ಯಂಡ್ ಜುವಾನೆಟೊ ಬೈ ರೈಟ್ ಆ್ಯಂಡ್ ವಾಕ್ ಟುವಾರ್ಡ್ಸ್ ಲೆಫ್ಟ್. ಹ್ಯಾವ್ ದ ಪ್ರೀಸ್ಟ್ಸ್ ಗಾನ್ ಎಟ್ ಜುವಾನೆಟೊ. ಡಾನ್ ಮೊಂಜಾಲೋ ಕೇಳ್ತಾರೆ, ನೋಡಪ್ಪ ಪ್ರೀಸ್ಟ್ ಹೋದ್ರೆ ನೋಡು, ಈ ಮುದುಕೇನೋ ಓಡ ಅನ್ಬೋದು ಕೂತಾರೆ, ಹೋದ್ರೆ ನೋಡು ಜುವಾನೆಟೊ ಕೇಳ್ತಾರೆ. ನೋ ಇಂಡೀಡ್ ಸೇ ನೋ, ದೇ ಆರ್ ಸ್ಟಿಲ್ ದೇರ್. ಇನ್ನೂ ಹೋಗಿಲ್ಲ, ಅವ್ರೇನು ಹೋಗೋ ಚಾನ್ಸಸ್ ಇಲ್ಲ, ಇನ್ನೂ ಅಲ್ಲೇ ಇದ್ದಾರೆ. ಅದಕ್ಕೆ ಗೊಂಜಾಲ ಹೇಳ್ತಾರೆ, ನೋಡ್ರಿ, ದ ಅಥಾರಿಟಿ ಶುಡ್ ಪ್ಲೇಸ್ ಮೋರ್ ಬೆಂಚಸ್ ಹಿಯರ್ ಫಾರ್ ದೀಸ್ ಸನ್ನಿ ಮಾರ್ನಿಂಗ್. ಇಂಥ ಸನ್ನಿ ಮಾರ್ನಿಂಗಲ್ಲಿ ಅಧಿಕಾರಿಗಳು, ಪಾರ್ಕ್ನ ಅಧಿಕಾರಿಗಳು ಇನ್ನೊಂದು ಸ್ವಲ್ಪ ಬೆಂಚ್ಗಳನ್ನು ಇಡಬೇಕಾಗಿತ್ತು ಅಂತ ಅಂತ. ವೆಲ್, ಐ ಸಪೋಸ್ ಐ ಮಸ್ಟ್ ರಿಸೈನ್ ಮೈ ಸೆಲ್ಫ್ ಆ್ಯಂಡ್ ಸಿಟ್ ಆನ್ ದ ಬೆಂಚ್ ವಿತ್ ದ ಓಲ್ಡ್ ಲೇಡಿ. ನಂಗೆ ಅನಿಸ್ತದ ನಾವು ಸುಮ್ಮ ಇಲ್ಲಿದೆ ಏನಪ್ಪ ಅಂತಂದ್ರೆ ಐ ಮಸ್ಟ್ ರಿಸೈನ್ ಮೈ ಸೆಲ್ಫ್ ಆ್ಯಂಡ್ ಸಿಟ್ ಆನ್ ದ ಬೆಂಚ್ ವಿತ್ ದ ಓಲ್ಡ್ ಲೇಡಿ. ಎಲ್ಲಿ ಬೆಂಚ್ ಖಾಲಿ ಇಲ್ಲ ಮತ್ತು ಆ ಮುದುಕೇತೆಲ್ಲ ಹೋಗಿ ಕೂತ್ಕೊಳ್ಳು ಅಂತ ಬಾ ನಡಿಪ ಅಂತ ಮೊದಲೇ ಹೇಳಿರ್ತಾನೆ ಜೀವನಟ ಹೇಳ್ಕೊಂಡ್ರು ನಡಿ ಹೆಣ್ಮಗಳ ಹತ್ರ. ಬಟ್ ಇವಾಗ ಏನಪ್ಪ ಅಂದ್ರೆ ಎಲ್ಲಿ ಬೆಂಚ್ ಸಿಗಲಿಲ್ಲ ಅಂತಂದಾಗ ಡಾನ್ ಗೊಂಜಾಲೋ ಎಲ್ಲಿ ಬರಬೇಕಾಗ್ತದೆ, ಮತ್ತೆ ಅವಳು ಆ ಓಲ್ಡ್ ಲೇಡಿ ಹತ್ರ ಬಂದು ಕೂತ್ಕೋಬೇಕಂತ. Muttering to himself, he sits at the extreme end of the Donna Laura's bench and looks at her indignantly, touches his that as he greets her, touches his hat as he greets her. Good morning. ಆಮೇಲೆ ನಡಿಪ ಅಲ್ಲೇಕೊಂಡು ಮನಸ್ಸಿನಾಗ ಒಂದಿಟ್ಟು ಬೇಜಾರು ಮಾಡ್ಕೊಂಡು ಮಾಡ್ಕೊಂಡು ಕೃಷ್ಣ ಏನಪ್ಪ ಅಂದ್ರೆ ಡೋನಾ ಲೋರ ಕೂತ್ಕೊಂಡಿರ್ತಕ್ಕಂಥ ಬೆಂಚಿನ ಎಕ್ಸ್ಟ್ರೀಮ್ ಅಪೋಸಿಟ್ ಸೈಡ್ ಎಡ್ಡಿಗೆ ಏನಪ್ಪ ಅದ್ರ ಬಂದು ಕೂತ್ಕೋತಾನೆ. ಹಂಗೆ ತನ್ನ ಹ್ಯಾಟನ್ನು ನಡು ಬೆಂಚ್ ಮೇಲೆ ಇಡ್ತಾ ಗುಡ್ ಮಾರ್ನಿಂಗ್ ಅಂತ ಏನಪ್ಪ ಅಂದ್ರೆ ಅವ್ರಿಗೆ ಹೇಳ್ತಾನೆ. ಅವನಿಗೆ ಕೂಡಕ್ಕೆ ಇಷ್ಟ ಇಲ್ಲ, ಆದರೂ ಕೂಡ ಏನಪ್ಪ ಅಂತಂದ್ರೆ ಗುಡ್ ಮಾರ್ನಿಂಗನ್ನು ಹೇಳ್ತಾನೆ. ಅದಕ್ಕೆ ಡೋನಾ ಲೋರ ಹೇಳ್ತಾನೆ, ವಾಟ್ ಯು ಆರ್ ಅಗೇನ್, ಯು ಹಿಯರ್ ಅಗೇನ್. ಹಾಂ, ಮತ್ತೆ ಇಲ್ಲೇ ಬಂದೀನಿ ಅಂತ ಎಡಗಡೆಯಿಂದ ಪಾಸಾಗಿ ಹೋಗಿರ್ತಾನೆ, ಬೆಂಚ್ ಹುಡುಕಾಡ್ತಾನೆ, ಸಿಗಲಿಲ್ಲ, ಮತ್ತೆ ವಾಪಸ್ ಬಂದಿದ್ದಾನೆ. ಮತ್ತು ಅದಕ್ಕೆ ಹೇಳ್ತಾನೆ, ಮತ್ತೆ ಇಲ್ಲೇ ಬಂದು ಮರ. ಡಾನ್ ಗೊಂಜಾಲೋ ಹೇಳ್ತಾನೆ, ಐ ರಿಪೀಟ್ ದ್ಯಾಟ್ ವಿ ಹ್ಯಾವ್ ನಾಟ್ ಮೆಟ್. ನೋಡಿರಿ, ನೀವು ಅಷ್ಟು ಅತಿಯಾಗಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ, ನಾವು ಇದೇ ಸಲ ಫಸ್ಟ್ ಭೇಟಿಯಾಗಿದ್ದು, ಪರಿಚಯ ಇಲ್ಲಾಗಿಲ್ಲ, ಸುಮ್ಮನೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಡೋನಾ ಲೋರ ಹೇಳ್ತಾನೆ, ಐ ವಾಸ್ ರೆಸ್ಪಾಂಡಿಂಗ್ ಟು ಯುವರ್ ಸಲ್ಯೂಟ್. ಅದಕ್ಕೆ ಡೋನಾ ಲೋರ, ನೀ ನಮಸ್ಕಾರ ಮಾಡಿದಪ್ಪ, ಅದಕ್ಕೆ ನಿಂಗೆ ಹಂಗೆ ಅಂದೆ ಅಂತ. ಡೋನಾ ಲೋರ ಹಂಗೆ ಅಂದದಕ್ಕೋಸ್ಕರ ಡಾನ್ ಗೊಂಜಾಲೋ ಹೇಳ್ತಾನೆ, ಗುಡ್ ಮಾರ್ನಿಂಗ್ ಶುಡ್ ಬಿ ಆನ್ಸರ್ಡ್ ಬೈ ದಿ ಗುಡ್ ಮಾರ್ನಿಂಗ್, and that is all you should have said.
ನಾನು ಗುಡ್ ಮಾರ್ನಿಂಗ್ ಹೇಳಿದ್ರೆ ನೀವು ಈ ಥರ ಮಾತಾಡೋದಲ್ಲ, ಗುಡ್ ಮಾರ್ನಿಂಗ್ ಅನ್ನೋ ಒಳಗೆ ಗುಡ್ ಮಾರ್ನಿಂಗಿಂದ ಹೇಳಬೇಕಾಗ್ತದೆ ಅಂತ. ಯು ಶುಡ್ ಹ್ಯಾವ್ ಆಸ್ಕ್ ಪರ್ಮಿಷನ್ ಟು ಸಿಟ್ ಆನ್ ದಿಸ್ ಬೆಂಚ್ ವಿಚ್ ಇಸ್ ಮೈನ್. ಡೊನಾಲ್ಡ್ ಅವರು ಹೇಳ್ತಾನೆ, ನೋಡ್ರಿ ನೀವು ಇಲ್ಲಿ ನಾ ಕೂತ್ಕೊಂಡಿರ್ತಕ್ಕಂಥ ಬೆಂಚ್ ಇದು ನಂದು, ಈ ಬೆಂಚ್ ಕೊಡೋಕ್ಕಿಂತ ಮುಂಚಿತವಾಗಿ ನೀವು ನಾನು ಪರ್ಮಿಷನ್ ಕೇಳಬೇಕಾಗಿತ್ತು. ಕೇಳ್ರಿ ನೀವು, ದ ಬೆಂಚಸ್ ಹಿಯರ್ ಆರ್ ಪಬ್ಲಿಕ್ ಪ್ರಾಪರ್ಟಿ. ಅದಕ್ಕೆ ಡಾನ್ ಮಂಜಲ್ ಇಬ್ಬರು ಜಗಾಡ್ತಾ ಇದ್ದಾರೆ. ಅದಕ್ಕೆ ಡಾನ್ ಮಂಜಲ್ ಹೇಳ್ತಾನೆ, ಬೆಂಚ್ ಪಬ್ಲಿಕ್ ಪ್ರಾಪರ್ಟಿ ಅದ, ನೀವೇನು ಹೇಳ್ತೀರಿ ಅಂತ ಇಷ್ಟಿಂದ ಅಕ್ಕಿಗೆ ಅಂತಾನೆ. ಅದಕ್ಕೆ ಡೊನಾಲ್ಡ್ ಅವರು ಹೇಳ್ತಾರೆ, ವೈ ಯು ಸೇಡ್ ದ ಒನ್ ದಟ್ ಪ್ರೀಸ್ಟಸ್ ಹ್ಯಾವ್ ವಾಸ್ ಯುವರ್ಸ್. ಮತ್ತು ನೀ ಅಲ್ಲಿ ಪ್ರೀಸ್ಟ್ ಕೂತ್ಕೊಂಡಿದ್ದಲ್ಲ ಆ ಬೆಂಚ್ ನಂದು ಅಂತ ಯಾಕೆ ಹೇಳ್ತಾ ಇದೆ? ಹಾಗಾದ್ರೆ ಆ ಬೆಂಚ್ ನಿಂದು, ಆದರೆ ಈ ಬೆಂಚ್ ನಂದು ಅಂತ. ಅದಕ್ಕೆ ಡಾನ್ ಮಂಜಲ್ ಹೇಳ್ತಾನೆ, ವೆರಿ ವೆಲ್ ಭಾಳ ಚಲೋ ಆತಲ್ವಾ, ಐ ಹ್ಯಾವ್ ನಥಿಂಗ್ ಮೋರ್ ಟು ಸೇ. ನಿನ್ನ ಜೊತೆ ನನ್ನ ಕಡೆ ಮಾತಾಡೋಕ್ಕಾಗೋದಿಲ್ಲ. ಸೆನೈಲ್ ಓಲ್ಡ್ ಲೇಡಿ, ಸಿ ಆಟ್ ಟು ಬಿ ಅಟ್ ಹೋಮ್ ನಿಟ್ಟಿಂಗ್ ಆ್ಯಂಡ್ ಕೌಂಟಿಂಗ್ ಹರ್ ಬೀಡ್ಸ್. ವಯಸ್ಸಾಗಿರ್ತಕ್ಕಂಥ ಮುದುಕಿ, ನೀ ಏನು ಮಾಡಬಾರ್ದು, ಇಂಥೆಲ್ಲ ಪಾರ್ಕಿಂಗ್ ಬರಬಾರ್ದು. ಮನ್ಯಾಗ ಏನರೇ ಹೆಣ್ಕೋತಾ ಬೀಡ್ಸ್ಗಳನ್ನು ಹಾಕಿ ಏನಾದರೂ ಜ್ಯುವೆಲ್ಲರಿಗಳನ್ನು ಮಾಡ್ಕೊತು ಮನ್ಯಾಗಿರ್ಬೇಕಾಗಿತ್ತು. ಇಂಥಲ್ಲೆಲ್ಲ ಬರಬಾರ್ದು ನೀವೆಲ್ಲ ಪಬ್ಲಿಕ್ನಾಗ. ವಯಸ್ಸಾದವ್ರು ಅವಂಗೂ ವಯಸ್ಸಾಗಿದ್ದವ್ರು ಹಾಕಿ ಅಂತ. ಅದಕ್ಕೆ ಡೊನಾಲ್ಡ್ ಅವರ ಹೇಳ್ತಾವ್ರಿ, ಡೋಂಟ್ ಗ್ರಂಬಲ್ ಎನಿಮೋರ್, ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಜಸ್ಟ್ ಟು ಪ್ಲೀಸ್ ಯು. ನೀ ಸುಮ್ಮ ಒದರ್ಲಿಕ್ಕೆ ಹೋಗ್ಬೇಡ, ಮನಸ್ಸಿನಾಗ ಒದರ್ಕೊಳಕ್ಕೆ ಹೋಗ್ಬೇಡ. ನೀವು ಒದರ್ತಿ ಅಂತ ಹೇಳಿ ನಾ ಏನು ಈ ಬೆಂಚನ್ನು ಬಿಟ್ಟು ಹೋಗೋದಿಲ್ಲ ಅಷ್ಟು ಈಸಿಯಾಗಿ ತಿಳ್ಕೊ. ಡಾನ್ ಮಂಜಲ್ ಬ್ರಷಿಂಗ್ ದ ಡಸ್ಟ್ ಫ್ರಮ್ ಹಿಸ್ ಶೂಸ್ ವಿತ್ ಹಿಸ್ ಹ್ಯಾಂಡ್ ಕರ್ಚಿಪ್. ಡಾನ್ ಮಂಜಾಲು ತನ್ನ ಕರ್ಚಿಪನ್ನು ತೆಗೆದುಕೊಂಡು ಅವನ ಬೂಟಿಗೆ ಧೂಳು ಹತ್ಕೊಂಡ್ರೆ ಆ ಧೂಳನ್ನು ಒರೆಸ್ತಾ ಇದ್ದ. ಇಫ್ ದ ಗ್ರೌಂಡ್ ವೇರ್ ಸ್ಪ್ರಿಂಕಲ್ಡ್ ಎ ಲಿಟಲ್ ಇಟ್ ವುಡ್ ಬಿ ಅನ್ ಇಂಪ್ರೂವ್ಮೆಂಟ್. ಎಲ್ಲ ಗಾರ್ಡನ್ದಲ್ಲಿ ಗ್ರೌಂಡ್ಗಳು ಒಂದಿಷ್ಟು ಏನಾದರೂ ಸ್ಪ್ರಿಂಕ್ಲಿಂಗ್ ಮಾಡಿ ಬಿಟ್ಟಿದ್ರೆ, ನೀರಿಗೆ ಹೊಡೆದಿದ್ರೆ ಧೂಳದು ಹಾರ್ತಾ ಇರಲಿಲ್ಲ. ನೋಡೆಲ್ಲ ಬೂಟದೆಲ್ಲ ಧೂಳಾಗ್ತಾ ಇದ್ದಾವೆ, ಚಲೋ ಆಗ್ತಿತ್ತು ಅಂತ ಡು ಯು ಯೂಸ್ ಯುವರ್ ಹ್ಯಾಂಡ್ ಕರ್ಚಿಪ್ ಆ್ಯಸ್ ಎ ಶೂ ಬ್ರಷ್. ಅದಕ್ಕೆ ಡೊನಾಲ್ಡ್ ಅವ್ರು ಹೇಳ್ತಾರೆ ನೋಡ್ರಿ, ಏನಪ್ಪ ನೀನು ನಿನಗೆ ಮುಖ ಒರೆಸ್ಕೊಳ್ಳೋ ಕೈ ಕರ್ಚಿಪ್ನಿಂದ ಬೂಟ್ ಒರೆಸ್ತಾ ಇದ್ದೀ ಅಂತ ಹೇಳ್ತಾರೆ. ವಾಯ್ನ ಯಾಕೆ ಆಗಬಾರ್ದು ಅಂತ ಡಾನ್ ಮಂಜಲ್ ಹೇಳ್ತಾನೆ. ಇಬ್ಬರು ಪ್ರೆಸ್ಟೀಜಿಯಸ್ ಆಗಿ ತೊಗೊಂಡು ಇಬ್ಬರು ಜಗಾಡ್ತಾ ಇದ್ದಾರೆ, ಇಬ್ಬರು ಒಬ್ರಿಗೊಬ್ರು ವಾದಿಸ್ತಾ ಇದ್ದಾರೆ. ಇಲ್ಲಿ ಡೊನಾಲ್ಡ್ ಅವ್ರು ಹೇಳ್ತಾರೆ ನೋಡ್ರಿ, ಡು ಯು ಯೂಸ್ ಎ ಶೂ ಬ್ರಷ್ ಆಸ್ ಎ ಹ್ಯಾಂಡ್ ಕರ್ಚಿಪ್ ಅಂತ. ಅದಕ್ಕೆ ಇಲ್ಲೇನಾಗ್ತಾರಪ್ಪ ಅಂದರೆ ಛೇಡಿಸ್ತಾ ಇದ್ದಾಳೆ ಡೊನಾಲ್ಡ್ ಅವರ ಕಥಾನಾಯಕನನ್ನು ಛೇಡಿಸ್ತಾ ಇದ್ದ. ಅಂದರೆ ನಿನ್ನ ಹ್ಯಾಂಡ್ ಕರ್ಚಿಪ್ಪನ್ನು, ಮುಖ ಒರೆಸ್ಕೊಳ್ಳೋ ಕರ್ಚಿಪ್ಪನ್ನು ನೀನು ಬೂಟ್ ಒರೆಸ್ಕೊಳ್ಳೋಕೆ ಯೂಸ್ ಮಾಡ್ತೀನಂತೆ. ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್. ಅದಕ್ಕೆ ಅಜ್ಜ ಕೇಳ್ತಾನೆ, ಡಾನ್ ಮಂಜಾಲ ಕೇಳ್ತಾನೆ, ನಿನಗೇನು ಅಧಿಕಾರ ಇದೆ, ನಾ ಏನಾರು ಮಾಡ್ಕೊತೀನಿ, ನೀನು ಯಾಕೆ ನಾನು ಕ್ರಿಟಿಸೈಸ್ ಮಾಡ್ತಾಯಿದ್ದೆ, ನೀನು ಯಾಕೆ ನಾನು ಟಿಂಗಲ್ ಮಾಡ್ತಾಯಿದ್ದೆ? ನೆವರ್ ಸೈಡ್, ನಾವು ಬಾಜುದವ್ರು ಹಕ್ಕೈತಿದ್ದು ನಾ ಕೇಳೋಕ್ಕಿನ ಅಂತಕ್ಕಂಥ. ಅದಕ್ಕೆ ಡಾನ್ ಮಂಜಾಲು, ಜಿನಾನಿಟು ಮೈ ಬುಕ್, ಐ ಡು ನಾಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್. ಅಲ್ಲೇ ಇರ್ತಕ್ಕಂಥ ಸೇವಕನ ಕರಿತಾನೆ, ಜಿನಾನಿಟು ಎಲ್ಲಿದೆಯಪ್ಪ, ನನ್ನ ಬುಕ್ ಕೊಡು. ಸುಮ್ಮನೆ ಇವಳು ಮಾತಾಡೋ ನಾನ್ಸೆನ್ಸ್ ಮಾತೆಲ್ಲ ಕೇಳೋಕ್ಕೆ ನಂಗೆ ಟೈಮೆಲ್ಲ ಬುಕ್ಸ್ ಕೊಡು, ನಂಗೆ ಓದಾವಿದ್ದೀನಿ ಬುಕ್ಸ್ ಕೇಳ. ಇವರ್ ವೆರಿ ಪೊಲೈಟ್. ಡಾನ್ ಮಂಜಾ ಅಂತ ಭಾಳ ಚಲೋ ಹೇಳಪ್ಪ ನೀ ಅಂತ ಯಾಕೆಂತಲ್ಲ. ನಾನು ಇಲ್ಲಿ ಸ್ವಲ್ಪ ನಮ್ಮ ಆಡು ಭಾಷೆಗೆ ಬದಲಾಯಿಸಿ ಡೈಲಾಗ್ಗಳನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಐ ಟ್ರೈ ಮೈ ಲೆವೆಲ್ ದ ಬೆಸ್ಟ್. ಇಲ್ಲಿ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಡೈಲಾಗ್ಗಳನ್ನ ಡೈರೆಕ್ಟಾಗಿ ಹೇಳ್ಕೊಂಡು ಹೋದ್ರೆ ನಮ್ಮ ಕಲ್ಚರಲ್ ಕಾಂಟೆಕ್ಸ್ಟ್ಗೆ ಏನಾಗೋದಿಲ್ಲಪ್ಪ ಅಂತಂದ್ರೆ ಆ ವರ್ಡ್ಗಳು ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ಒಂದಿಷ್ಟು ಹ್ಯೂಮರ್ ಲಾಸ್ ಆಗ್ತದೆ, ಫನ್ ಲಾಸ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಟ್ರಾನ್ಸ್ಲೇಷನ್ ಮಾಡೋ ಲಾಸ್ ಆಗ್ತಕ್ಕಂಥದ್ದು. ನಾವು ಅದನ್ನು ಗೌಟಿ ಭಾಷೆ ಹೇಳೋದ್ರ ಮೂಲಕ ಒಂದಿಷ್ಟಾದರೂ ನಾನು ಜಸ್ಟಿಫಿಕೇಷನ್ ಕೊಡ್ಬೋದು ಅಂತ ಅಂದ್ಕೊಂಡು ಏನಪ್ಪ ಅಂದ್ರೆ ನನ್ನ ಭಾಷೆಯಲ್ಲಿ ಆ ಡೈಲಾಗ್ಗಳನ್ನು ಒಂದಿಷ್ಟು ಟ್ವಿಸ್ಟ್ ಮಾಡಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ನಾವು ಸಮರಿಯನ್ನು, ನಮ್ಮ ಎಕ್ಸಾಮ್ ಬೇಕಾಗಿರ್ತಕ್ಕಂಥ ಸಮರಿಯನ್ನು ನಾವು ಏನಪ್ಪ ಅಂದರೆ ಅಕ್ಯುರೇಟಾಗಿ ಮತ್ತೊಮ್ಮೆ ರಿವೈಸ್ ಮಾಡ್ತೀನಿ ಅಂತ ವಿದ್ಯಾರ್ಥಿಗೆ ಹೇಳ್ತಾ ಇದ್ದಾರೆ. ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಬರೋದು. ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮಾಡುವಾಗ ಹೋದಿವಿ ಅಂತ ಇಟ್ಟುವರೆ ನಮಗೇನಾಗ್ತದೆ, ಇಲ್ಲಿ ಕಲ್ಚರಲ್ ಕಾಂಟೆಕ್ಸ್ಟ್ ಡಿಫ್ರೆನ್ಸ್ ಆಗಿರೋ ಕಾರಣಕ್ಕೋಸ್ಕರ ನಮಗೇನಪ್ಪ ಅಂದರೆ ಡೈಲಾಗ್ ಗೌಟಿ ಭಾಷೆಯಲ್ಲಿ ಹೇಳಕ್ಕೆ ಹೋದಾಗ ಅಥವಾ ಅಲ್ಲಿರ್ತಕ್ಕಂಥ ಡೈಲಾಗ್ಗಳು ಅದರದ ಹಾಸ್ಯ ವಿನೋದ ಏನಾಗ್ತದಪ್ಪ ಅಂದರೆ ಹಾಳಾಗ್ತದೆ, ರುಚಿ ಹಾಳಾಗ್ತದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಯು ಆರ್ ವೆರಿ ಪೊಲೈಟ್, ಭಾಳ ಶಾಣೆ ಹೇಳಪ್ಪ. ಫಾರ್ಡ್ ಆನ್ ಮೀ ಸೆನಾರೋ, ಬಟ್ ನೆವರ್ ಇಂಟರ್ಫಿಯರ್ ವಿತ್ ವಾಟ್ ಡಸ್ ನಾಟ್ ಕನ್ಸರ್ನ್ ಯು. ಕ್ಷಮಿಸ್ರಿ, ಸುಮ್ಮನೆ ನಮ್ಮ ತಲೆ ತಿನ್ನಕ್ಕೆ ಹೋಗ್ಬೇಡ್ರಿ ನೀವು ಮೇಡಮ್, ನೀವು ತೈತಾನೆ ರೀ. ಬಟ್ ನೆವರ್, ನೀವು ಸುಮ್ಮನೆ ನನ್ನ ವಿಷಯದಾಗ ನೀವು ತಲೆ ಕೆಲ್ಸಕ್ಕೆ ಹೋಗ್ಬೇಡ್ರಿ, ನಿಮಗೆ ಅದು ಸಂಬಂಧ ಇಲ್ಲ, ನಿಮ್ಮ ಪಾಡಿ ನೀವು ಇದ್ದು ಬಿಡ್ರಿ, ಸಾರಿ ನಿಮಗೇನು ಬೇಜಾರಾಗಿದ್ರೆ ಅಂತ ಹೇಳ್ತಾರೆ. ಐ ಜನರಲಿ ಸೇ ವಾಟ್ ಐ ಥಿಂಕ್, ನಂಗೆ ಮನಸ್ಸಿಗೆ ಏನಂತದ ನಾ ಹೇಳಕ್ಕೆ ನಾನು ತಳಕ್ಕೆ. ಆ್ಯಂಡ್ ಮೋರ್ ಟು ಸೇಮ್ ಎಫೆಕ್ಟ್ ಗಿವ್ ಮಿ ದ ಬುಕ್ ಜಿವಾನಿಟು.
ನೀವು ನೀವು ಅತಿಯಾಗಿನೇ ಮಾತಾಡತ್ತಿದ್ರೆ ನೀವು ಅದ್ರ ಬಗ್ಗೆ ವಿಚಾರ ಮಾಡ್ತಾಯಿಲ್ಲ. ಪೊಕ್ಕುಡಪ್ಪ ಜೀವ ನಟೋ, ನಾನು ಸುಮ್ಮನೆ ಯಾಕೆ ಅವ್ರ ಜೊತೆ ಮಾತಾಡೋದು, ನಾನು ಬುಕ್ಸಲ್ಲಿ ಇದು ಮಾಡ್ತೀನಿ ಅಂತ ಹೇಳ್ತಾ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ವಿಡಿಯೋ ಇಲ್ಲಿ 30 ಮಿನಿಟ್ಸ್ ಆಗಿದ್ದ ಕಾರಣಕ್ಕೋಸ್ಕರ ನಾನು ಇಲ್ಲಿ ಪೌಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಡೈಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಜೈ ಹಿಂದ್.